ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಬ್ಬರಿಗೆ ಒಂದು ರೀತಿಯಾಗಿರುವಂಥ ಮನಸ್ಸು ಚಂಚಲ ಅಂತಲೇ ಹೇಳ್ಬೋದು. ಒಂದು ಸ್ಥಿಮಿತದಲ್ಲಿ ಇರೋದಿಲ್ಲ ಅವ್ರಿಗೆ. ಯಾವುದಾದ್ರೂ ಕೆಲಸ ಮಾಡಬೇಕು ಅಂತಂದರೆ ಡ್ಯುಯಲ್ ಮೈಂಡ್ಸೆಟ್ಟು, ಮಾಡ್ಲಾ ಬೇಡವಾ, ಇದಾಗತ್ತಾ ಇಲ್ವಾ, ಅಥವಾ ಏನಾದರೂ ಕೆಲಸ ಮಾಡುವಾಗ ಹೋಗೋಕ್ಕೂ ಭಯ ಪಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಹೋದರೆ ಈ ಕೆಲಸ ಆಗ್ಬಿಡುತ್ತೋ ಇಲ್ವೋ, ಇವತ್ತು ಹೋಗ್ಲೋ ನಾಳೆ ಹೋಗ್ಲೋ, ಈ ರೀತಿ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಸೊ ಒಂದು ರೀತಿ ನಾವು ಕಾಮಾಗಿರಬೇಕು, ಪೀಸ್ಫುಲ್ ಆಗಿರಬೇಕು ಅಂತಂದರೆ ಏನಾದರೂ ಮಂತ್ರವನ್ನು ತಿಳಿಸ್ಬೋದಾ, ತಂತ್ರ ಬೇಕಾಗತ್ತಾ, ಇದಕ್ಕೆ ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಯಾವಾಗಲಾದರೂ ಎಚ್ಚರಿಸಿ ಹೇಳ್ತಿರ್ತೀನಿ, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಧೈರ್ಯೇ ಸಾಹಸಿ ಲಕ್ಷ್ಮಿ ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಂಡಿಡಬೇಕು. ನೀವು ಕುಗ್ಗಬಾರದು ಅಂತ ಯಾಕೆ ಹೇಳ್ತೀನಿ ಅಂತ, ನೀವು ತಪ್ಪು ಮಾಡಿದರೆ ಅದು ಇದ್ದೇ ಇರುತ್ತೆ, ಅದನ್ನು ಡಿಲೀಟ್ ಮಾಡೋದು ಭಾರಿ ಕಷ್ಟ. ನೀವು ತಪ್ಪು ಮಾಡಿಲ್ಲ ಅಂತಂದರೆ ಯಾಕೆ ಭಯ ಬರುತ್ತೆ ನಿಮಗೆ? ಅದಕ್ಕಾಗಿ ನಾವು ಎಚ್ಚೆತ್ಕೊಂಡು ಮಾತಾಡೋಣ ಅನ್ನೋದಾದರೆ, ಇದಕ್ಕೆ ಸ್ವಲ್ಪ ನಿಮಗೊಂದು ತುಷ್ಟಿ ಬೇಕು ಅಂತಂದರೆ, ನಿಮ್ಮ ಬದುಕಿಗೆ ಒಂದು ವಜ್ರಾಯುಧ ಬೇಕು ಅಂತಂದರೆ ಎಷ್ಟು ಖುಷಿಯಿಂದ ನೀವು ಇರ್ತೀರೋ ಅನ್ನೋದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಜೀವ ಚೈತನ್ಯ ನಮಗೆ ಕೊಡುವಂಥದ್ದು ಅಂತಂದರೆ ಹನುಮಂತನ ವಿಗ್ರಹ, ಹನುಮಂತನ ಮಂತ್ರ, ಹನುಮಾನ್ ಚಾಲೀಸ. ಅಂತಹ ಹನುಮನಿಗೆ ಸಂಬಂಧಪಡ್ತಕ್ಕಂತಹದ್ದು ಏನು ನೀವು ಮಾಡ್ತೀರೋ ಅಂತಂದರೂ ಕೂಡ ಮನೆಯಲ್ಲಿ ಭಾಳ ತಾಂಬೂಲದಲ್ಲಿ ವೀಳ್ಯದಲ್ಲಿ ಬಹಳ ಇಷ್ಟ ಹನುಮನಿಗೆ. ಅದಕ್ಕೆ ಮನೆಯಲ್ಲಿ ತಾಂಬೂಲ ಇರಬೇಕು. ಮನೇಲಿ ಯಾರಾದರೂ ಹಿರಿಯ ತಾಂಬೂಲ ಹಾಕೋರಿದ್ರೆ, ಮನೇಲಿ ಇಲ್ಲ ಗುರುಗಳೇ ಅಂತಂದರೆ, ಈ ಬೆಳಗ್ಗೆ ಎದ್ದು ಸಂಜೆ ಬರೋರ ಮನೇಲಿ ಏನು ತಾಂಬೂಲ ಇರುತ್ತೆ, ಅವ್ರೇನು ಇಟ್ಕೊಳ್ತಾರೆ, ಅವ್ರು ಹಾಕಲ್ಲ. ಆದರೂ ತಾಂಬೂಲವನ್ನು ನೈವೇದ್ಯ ಮಾಡಿ ಯಾರಾದರೂ ಅಕ್ಕಪಕ್ಕದವ್ರಿಗೆ ಕೊಟ್ಬಿಡೋಂಥ ಕೆಲಸ ಮಾಡ್ತಾ ಬನ್ನಿ. ಆ ತಾಂಬೂಲದ ಮೇಲೆ ಒಂದು ತೆಂಗಿನಕಾಯಿ ಮೇಲೆ ಕೈ ಇಟ್ಟು ಹನುಮನ ಮಂತ್ರ ಹೇಳ್ಕೊಡಿ. ನಿಮಗೆ ಯಾವುದೋ ಒಂದು ತಾಪತ್ರಯ ಕಾಡ್ತಾ ತೊಂದರೆಯೋ, ಮನಸ್ಸಲ್ಲಿ ಮಾನಸಿಕವಾಗಿ ಭಯ 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 ಅಂತಿತ್ತಲ್ಲ, ಆ ಭಯ ನಿಮಗೆ ಅಭಯವಾಗತ್ತೆ, ನಿರ್ಭಯವಾಗಿರ್ತೀರ. ನೀವೆಲ್ಲಾದರೂ ಭಗವಂತನ ಹಸ್ತವನ್ನು ನೋಡಿ ಹೀಗಿರುತ್ತೆ, ಇದು ಅಭಯ ಹಸ್ತ, ಇದು ವರದ ಹಸ್ತ. ನಾವು ಕೊಡಬೇಕಾದ್ರೆ ಕೊಡ್ತೀವಲ್ಲ ತಗೋ ಅಂತ, ಇದು ವರದ ಹಸ್ತ, ಇದು ಅಭಯ ಹಸ್ತ, ನಾನು ಇದ್ದೀನಿ ಅಂತ. ಅದಕ್ಕಾಗಿ ನೀವು ಆ ತೆಂಗಿನಕಾಯಿ ಮೇಲೆ ಹೀಗಿಟ್ಟು, ಆ ತೆಂಗಿನಕಾಯಿ ಮೇಲೆ ಇಟ್ಟು ನೀವು ನಮಸ್ಕಾರವನ್ನು ಮಾಡ್ತೀನಿ ಅಂತಂದ್ರೇ ಅತ್ಯಂತ ಅದ್ಭುತಗಳು ನಡೆದು ಹೋಗ್ತವೆ. ರಾಮಚಂದ್ರ ಜಾನಕಿ ಜೈ ಬೋಲೋ ಹನುಮಾನಕಿ. ಆ ಹನುಮಂತನದ ಮಂತ್ರ ಹೇಳ್ತಾ ಇದ್ದರೆ, ಹನುಮಂತನ ದಂಡಕ ಹೇಳ್ತಾ ಇದ್ದರೆ ಹಾಗೆ ಮೈಯೆಲ್ಲ ಹೇಗೆ ಅಂತಂದರೆ, ಈಗ ನೀವು ಗೂಸ್ ಬಂಪ್ಸ್ ಅಂತ ಹೇಳ್ತೀರಲ್ಲ, ಅದ್ಭುತವಾಗಿ ಬಂದುಬಿಡ್ತವೆ. ಅಂಥ ಧೀಶಕ್ತಿ ನಿಮ್ಮಲ್ಲಿ ಬಂದುಬಿಡುತ್ತೆ. 64 ವಿದ್ಯೆಗಳು ಅವನ ಹತ್ರ ಇದೆ. ಅಂತಹ ಹನುಮಂತ ನೀವು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಬಹಳ ವಿಶೇಷ ನಡೀತಿ. ಪ್ರತಿಬಂಧುಗಳೇ, ಒಂದು ದಿನಕ್ಕೆ ಒಂದು ಸಲ ಆದರೂ ಹನುಮಾನ್ ಚಾಲೀಸ ಓದಿ. ಆಮೇಲೆ ನಾವಿಲ್ಲಿ ಸ್ವಲ್ಪ ಕಟ್ಟಪ್ಪಣೆ ಅಂತ ಹಾಕ್ಕೊಂಡೇನ ಮಾಡ್ತೀವಿ ಅಂತಂದರೆ, ನೀವು ಬೆಳ್ಳಿ ದೀಪಗಳನ್ನ ಇಟ್ಟುಕೊಂಡು 9 ಸಲ ನೀವು ಆ ಹನುಮಾನ್ ಚಾಲೀಸ ಓದ್ತೀನಿ ಅಂತಂದರೆ, ಕೇವಲ 11 ದಿನ ಪರೀಕ್ಷೆ ಮಾಡಿದ್ದೀರಿ ನೀವು. ಕೇವಲ 11 ದಿನ ಯಾವ ಒಂದು ವಿಷಯಕ್ಕಾಗಿ, ಯಾವ ವ್ಯಕ್ತಿಗಾಗಿ ನೀವು ಭಯ ಪಡ್ತಾ ಇದ್ದೀರೋ ಅದು ಆಟೋಮೆಟಿಕಲಿ ರಿಮೂವ್ ಆಗಿಬಿಡುತ್ತೆ. ನಿಮಗೆ ಯಾವ ರೀತಿಯಲ್ಲಿ ಬರುತ್ತೋ ಗೊತ್ತಿಲ್ಲ, ಹನುಮಂತನ ಸಂಜೀವಿನಿ ಪರ್ವತ ನಿಮ್ಮ ಹತ್ರ ಬಂದುಬಿಡ್ಬೋದು, ಅಷ್ಟು ಶಕ್ತಿ ಇರುತ್ತೆ. ಆ 11 ದಿನ ಅಥವಾ 22 ದಿನ ಮಾಡ್ತೀನಿ ಅಂತಂದರೆ ಹನುಮ ನಿಮ್ಮ ಹತ್ರ ಕಾಣಿಸ್ಕೊಳ್ತಾನೆ. ಯಾವುದೋ ಒಂದು ರೂಪದಲ್ಲಿ ಹನುಮನ ಶಕ್ತಿ ನಿಮಗೆ ಕಾಣಿಸ್ಕೊಂಡು ಆ ಒಂದು ತೊಂದರೆಯಿಂದ ಪಾರಾಗ್ತಾ ದಿಗ್ವಿಜಯೀ ಭವ, ಸರ್ವ ಕಾರ್ಯೇಶು ದಿಗ್ವಿಜಯೀ ಭವ ಅಂತಹ ಫಲವನ್ನು ನೀವು ಕಾಣ್ತೀರಿ. ಭಯ ಇದೆ ಯಾವಾಗಲೂ ಓಡೋಗಿರುತ್ತೆ. ನೀವು ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ಓಡೋಗಿರುತ್ತೆ, ಆ ಕೆಲಸದಲ್ಲಿ ಪ್ರತಿಫಲ ನೀವು ಕಾಣ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಭಯ ಓಡೋಗಿ ಧೈರ್ಯ ನಮಗೆ ಬರಬೇಕು ಅಂತಂದರೆ ಹನುಮಂತನನ್ನು ಹೇಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಯಾವುದಾದ್ರೂ ಕೆಲಸ ಮಾಡುವಾಗ ಡ್ಯುಯಲ್ ಮೈಂಡ್ಸೆಟ್ ಬರುವಂಥದ್ದು, ಮಾಡ್ಲಾ ಬೇಡವಾ, ಹೋಗ್ಲಾ ಬೇಡವಾ, ಈ ರೀತಿ ಮನಸ್ಸಿಗೆ ಬರ್ತಾ ಇತ್ತು ಅಂತಂದರೆ ನೀವು ಹನುಮಂತನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.